ಸಮಸ್ತ ವೀಕ್ಷಕರಿಗೆ ನಿಮ್ಮ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೀನ ರಾಶಿಯವರ ಭವಿಷ್ಯ, ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆದರೆ ನಿಮ್ಮ ಈ ಮೀನರಾಶಿಯವರಿಗೆ ಯಾವ ರೀತಿ ಕಾರ್ಯಗಳನ್ನು ಆಗುತ್ತೆ, ಯಾವ ರೀತಿ ವಿಚಾರಗಳನ್ನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಯಾಕಂದರೆ ಆಕಸ್ಮಿಕವಾದ ಘಟನೆಗಳಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ, ಮಂಗಳ ಕಾರ್ಯಗಳು. ಯಾಕಂದರೆ ಮಾತಾಡ್ತಾ ತಮಾಷೆ ಮಾಡ್ತಾನೆ ಮದುವೆ ನಿಶ್ಚಯ ಆಗುತ್ತವೆ. ಇಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರ, ಅಲ್ಲಿ ಯಾವುದೋ ಒಂದು ಮಾತಾಡ್ತಾ ಒಂದು ಶುಭ ಕಾರ್ಯಗಳಿಗೆ ನಿಶ್ಚಯ ಆಗುತ್ತೆ. ಇಲ್ಲ ಗುರುಪ್ರವೇಶ, ಮನೆಗಳ ಖರೀದಿ ಮಾಡೋದು, ಒಟ್ಟಿನಲ್ಲಿ ಮನೆಗಳ ವಾತಾವರಣ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಮೀನರಾಶಿಯವರ ಕುಟುಂಬದಲ್ಲಿ. ಯಾಕಂದರೆ ಮಂಗಳ ಕಾರ್ಯದಲ್ಲಿ ಶುಭ ಫಲ. ಮನೆಯಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿರೋ, ಎಷ್ಟು ಶುಭ ಕಾರ್ಯಗಳನ್ನು ಮಾಡ್ತಿರೋ ಅಷ್ಟು ಮನೆ ಸಂಪತ್ತು ವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ ಹಾಗೂ ಸಂತಾನವೃದ್ಧಿಗಳಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಹ ಪಂಚಮದಲ್ಲಿ ಶುಕ್ರನಿದ್ದಾನೆ. ಯಾಕಂದರೆ ನಿಮ್ಮ ಒಂದು ಯಾವುದೇ ವಿಚಾರಗಳಿದ್ರೂ ಶುಕ್ರ, ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಶುಕ್ರ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ. ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ. ಯಾವುದೇ ವಿಚಾರದ ಪ್ರಶಂಸೆಯ ಮಾತುಗಳು, ಯಾಕಂದರೆ ನಿಮ್ಮ ಕೆಲಸದಲ್ಲಿ ಒಳ್ಳೊಳ್ಳೆ, ಇಲ್ಲಪ್ಪ ಇವನು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಾರ, ಒಳ್ಳೆ ಆಡಳಿತಗಾರ, ಇವನಲ್ಲಿ ಶಕ್ತಿ ಇದೆ ಅಂಥೇಳಿ ಹೊಗಳಿಕೆಯ ಮಾತುಗಳು ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಬರುತ್ತೆ. ಅದು ರಾಜಕೀಯ ಜೀವನದಲ್ಲಾಗಿರ್ಬೋದು, ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಒಂದು ಕೋರ್ಟ್ ಕಚೇರಿ ಲಾಯರ್ಗಳ ಜೀವನದಲ್ಲಾಗಿರ್ಬೋದು, ಹಾಗೂ ಯಾವುದೇ ಸಾಮಾಜಿಕ ಜೀವನದಲ್ಲಾಗಿದ್ದರೂ ಸಹ ನಿಮಗೆ ಪ್ರಶಂಸೆಯ ಮಾತುಗಳು ಮೀನರಾಶಿಯವರಿಗೆ. ಯಾಕಂದರೆ ಈ ವ್ಯಕ್ತಿ ಒಳ್ಳೆಯ ವ್ಯಕ್ತಿ, ಕೆಟ್ಟ ವಿಚಾರಗಳಿಲ್ಲ, ಕೆಟ್ಟ ಸ್ವಭಾವಗಳಿಲ್ಲ ಅಂತ ಹೇಳಿ ಇವನಲ್ಲಿ ಸ್ವಲ್ಪ ಜನಗಳ ವೃದ್ಧಿ ಆಗುವಂತಹ, ಗುರುತಿಸ್ಕೊಳ್ಳುವಂತಹ ವಿಚಾರಗಳು ಈ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ನಡೆಯುತ್ತೆ. ಅದೇ ರೀತಿಯಲ್ಲಿ ಸಹ ಶುಕ್ರನು ಸಹ ಇವನಿಗೆ ಇರೋದಿಲ್ಲ, ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಜನಗಳು ವೃದ್ಧಿ ಆಗ್ತಾರೆ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾರೆ. ಹಾಗೂ ಮದುವೆ ಆಗ್ತಿರೋರಿಗೆ ಅಕಸ್ಮಾತ್ ಆಗಿ ಇವರಿಗೆ ವಿವಾಹ ಭಾಗ್ಯಗಳ ಪ್ರಾಪ್ತಿಯಾಗುತ್ತೆ. ಅದು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಈ ರೀತಿಯಲ್ಲಿ ಅವರಿಗೆ ವಿವಾಹ ಪ್ರಾಪ್ತಿಗಳನ್ನು ಆಗುವಂಥ ಮಾಸ. ಅದೇ ರೀತಿಯಲ್ಲಿ ಸಹ ಸಂತಾನಕ್ಕೆ ಅಪೇಕ್ಷೆ ಪಡುವ ಎಷ್ಟೋ ಜನಗಳು, ಎಷ್ಟೋ ಹೆಣ್ಣು ಮಕ್ಕಳು ಅವರ ಒಂದು ಮುಟ್ಟುಗಳನ್ನು ನಿಲ್ಲುತ್ತೆ. ಅವರಿಗೆ ಸಂತಾನ ಫಲಗಳ ವೃದ್ಧಿ ಆಗುತ್ತೆ, ಶುಭ ಸುದ್ದಿಗಳನ್ನು ಸಿಗುತ್ತೆ, ಸಂತೋಷದ ವಾತಾವರಣ ಮನೆಗಳಲ್ಲಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಲ್ಲಿ ಶುಭ ಸುದ್ದಿ ಕೇಳಿದಾಗ ಅವರಿಗೆ ಒಳ್ಳೆಯದೇ ಕಾರ್ಯಗಳು. ಆದರೆ ಆಗಸ್ಟ್ ತಿಂಗಳ ಮಧ್ಯವರ್ತಿಯಲ್ಲಿ, ಅಂದರೆ ಇಲ್ಲಿವರೆಗೂ ಆಗಸ್ಟ್ ಯಾವಾಗ ಪ್ರಾರಂಭ ಆಗುತ್ತೋ, ಅಂದರೆ ಅಮಾವಾಸ್ಯೆ ಪ್ರಾರಂಭ ಯಾವಾಗ ಆಗುತ್ತೋ ಅಲ್ಲಿಂದ ಅರ್ಧ ಭಾಗದವರೆಗೂ ನಿಮಗೆಲ್ಲ ಕಾರ್ಯಗಳು ನಡೀತಾ ಬರುತ್ತೆ. ಯಾವುದೇ ತೊಂದರೆ, ತಕರಾರು ವಿಚಾರಗಳು ಬರೋದಿಲ್ಲ. ಮಧ್ಯಮವರ್ತಿಯಲ್ಲಿ ಅವರಿಗೆ ವ್ಯಕ್ತಿಗತವಾಗಿ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಜಿಗುಪ್ಸೆ, ಈ ರೀತಿಯಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನೋದು ಬಿಟ್ಟರೆ, ಆತುರದಿಂದ ಹಾಗೂ ಬೇರೆಯವರು ಅಂಗಿಸೋದ್ರಿಂದ, ಬೇರೆಯವರು ವಿಚಾರ ಮಾಡೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ತೊಂದರೆಗಳೊಂದು ಅವರಿಗೆ ಬರೋದಿಲ್ಲ. ಆದರೆ ಮೀನರಾಶಿಯವರಿಗೆ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಮೀನರಾಶಿಯವರಿಗೆ ತೇವಾಂಶದ ವ್ಯಕ್ತಿಗಳಾಗಿರ್ತಾರೆ. ಅವರಿಗೆ ಅತಿ ಹೆಚ್ಚಾದ ಕೋಲ್ಡ್ ಆಗೋದಿಲ್ಲ. ನೆಗಡಿ, ಕೆಮ್ಮು, ಶೀತ ಇವೆಲ್ಲವೂ ಸಹ ಅವರಿಗೆ ಬರ್ತದೆ. ಆರೋಗ್ಯದ ಕಡೆ ನೀವು ಗಮನ ಇರಲೇಬೇಕಾಗ್ತದೆ. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ವಾತಾವರಣಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಿ. ಯಾವುದೇ ತೊಂದರೆಗಳನ್ನೊಂದು ಬರೋದಿಲ್ಲ. ಆದರೆ ನಿಮ್ಮ ವೃತ್ತಿ ಜೀವನ, ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮ್ಮ ನಿರ್ಧಾರಗಳನ್ನು ಎಲ್ಲರಿಗೂ ತಿಳಿಸಿ, ಕುಟುಂಬದಲ್ಲೂ ಸಹ ನೀವು ನಿರ್ಧಾರಗಳನ್ನು ತಿಳಿಸ್ತಾ ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ಆರೋಗ್ಯದ ಕಡೆ ನೀವು ಗಮನ ಹರಿಸಲೇಬೇಕು. ಅದರಿಂದ ನೀವು ಅತಿ ಹೆಚ್ಚಾಗಿ ವಿಘ್ನೇಶ್ವರನ್ನೇ ನೀವು ಆರಾಧನೆ ಮಾಡಲೇಬೇಕಾಗ್ತದೆ. ಗಣೇಶನ ಅನುಗ್ರಹ ನೀವು ತಗೊಳ್ಳಿ, ಎಲ್ಲ ಪೂಜೆ ಪುರಸ್ಕಾರ ಮಾಡಿ, ನಿಮ್ಮ ಕೈಲಿ ಆದಷ್ಟು ಸೇವೆಗಳನ್ನು ಮಾಡಿಕೊಂಡು ಹೋಗಿ. ಖಂಡಿತ ನಿಮಗೆ ಒಳ್ಳೆಯ ಫಲಗಳನ್ನು ನಿಮಗೆ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.